ಗಂಡ ಗುಂಡು ಕಲ್ಲಂಗಿದ್ರು ಈ ಆಂಟಿಗೆ ಪರಪುರುಷನ ಮೋಹ ಶುರುವಾಗಿತ್ತು. ಡ್ರೈವರ್ ಹಿಂದೆ ಬಿದ್ದವಳು ಲಕ್ಷ ಲಕ್ಷ ಹಣ ಕೊಟ್ಟಿದ್ಲು. ಈ ವಿಷಯ ಅತ್ತೆಗೆ ಗೊತ್ತಾಗ್ತಿದ್ದಂತೆ ಮುದ್ದಿಯಲ್ಲಿ ವಿಷ ಹಾಕಿ ಕೊಂದಿದ್ದಾಳೆ. ಮೂವತ್ತೈದರ ಆಂಟಿಗೆ 25ರ ಡ್ರೈವರ್ ಜೊತೆ ಸರಸ ಸಲ್ಲಾಪ. ಮುದ್ದೆಯಲ್ಲಿ ಹಾಕಿದ್ಲು ವಿಷ, ಅತ್ತೆಗೆ ಕಟ್ಟಿದ್ಲು ಚಟ್ಟ. ಹೆಣ್ಣನ್ನ ಸಹನಮೂರ್ತಿ ಅಂತೀವಿ, ಹೆಣ್ಣನ್ನ ಭೂಮಿ ತೂಕದ ಶಾಂತ ಸ್ವರೂಪಿಣಿ ಅಂತೀವಿ. ಆದರೆ ಇಂಥವರು ಮಾಡುವಂತ ಮನೆಹಾಳ್ ಕೆಲಸಕ್ಕೆ ಹೆಣ್ಕುಲಕ್ಕೆ ಕಳಂಕ ಬರ್ತಾ ಇದೆ. ಮದುವೆ ಆಗೋದ್ಯಾಕೆ, ಪ್ರಾಯದ ಹುಡುಗರ ಮೇಲೆ ಕಣ್ಣಾಕೋದ್ಯಾಕೆ? ಇವಳು ನೋಡೋದಕ್ಕಷ್ಟೇ ಮಳ್ಳಿ. ಇವಳ ಮಿಂಚುಳ್ಳಿ ಆಟ ಕೇಳಿದ್ರೆ ನೀವೇ ದಂಗಾಗಿ ಹೋಗ್ತೀರಾ. 35 ವರ್ಷದ ಆಂಟಿಗೆ 25 ವರ್ಷದ ಡ್ರೈವರ್ ಮೇಲೆ ಲವ್ ಆಗಿತ್ತು. ಡ್ರೈವರ್ ಮಾಮನ ಕಾಮದ ಹೊಳೆಯಲ್ಲಿ ಬಿದ್ದವಳು ಸ್ವಂತ ಅತ್ತೆಗೆ ಚಟ್ಟ ಕಟ್ಟಿದ್ದಾಳೆ. ಪ್ರಿಯಕರನ ಜೊತೆಗಿನ ಚಿನ್ನಾಟಕ್ಕೆ ಅಡ್ಡಿ ಆಗ್ತಾಳೆ ಅಂತ ಮುದ್ದೆಯಲ್ಲಿ ವಿಷ ಹಾಕಿದ್ದಾಳೆ. ಇವಳ ಹೆಸರು ಅಶ್ವಿನಿ. ಅದ್ಯಾವ ಗಳಿಗೆಯಲ್ಲಿ ಗಂಡನ ಜೊತೆ ಅಶ್ವಿನಿ ನಕ್ಷತ್ರ ನೋಡ್ಕೊಂಡು ಬಂದಿದ್ಲೋ ಗೊತ್ತಿಲ್ಲ. ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ತಡಗ ಗ್ರಾಮದ ಈಕೆಗೆ ಕಟ್ಕೊಂಡ ಗಂಡ ಅನ್ನೋನು ಲೆಕ್ಕಕ್ಕಿಲ್ಲದಂತಾಗಿತ್ತು. ಪಕ್ಕದೂರಿನ ಬಸ್ ಡ್ರೈವರ್ ಜೊತೆ ಡ್ಯುಯೆಟ್ ಶುರು ಮಾಡಿದವಳು ಕದ್ದು ಮುಚ್ಚಿ ನಕ್ಷತ್ರವನ್ನ ಎಣಿಸ್ತಾ ಇದ್ಲು. ಇದು ಸಾಲದು ಅಂತ ಅತ್ತೆ ದೇವಿರಮ್ಮ ಬೀರುವಿನಲ್ಲಿಟ್ಟಿದ್ದಂಥ ಒಡವೆ ದುಡ್ಡನ್ನೆಲ್ಲ ಪ್ರಿಯಕರನಿಗೆ ತಂದು ಸುರಿತಾ ಇದ್ಲು. ಇದೇ ದುಡ್ಡಲ್ಲಿ ಪ್ರಿಯಕರ ಟಿಟಿ ತಗೊಂಡು ಮಿರಾ ಅಂತ ಮಿಂಚ್ತಾ ಇದ್ದ. ಈ ವಿಷಯ ಅತ್ತೆಗೆ ಗೊತ್ತಾಗ್ತಾ ಇದ್ದಂತೆ ಸೊಸೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ಲು. ಇದರಿಂದ ರೊಚ್ಚಿಗೆದ್ದವಳು ಅತ್ತೆಗೆ ಮುಹೂರ್ತವನ್ನ ಇಟ್ಟಿದ್ಲು. ಮದುವೆ ಆದಾಗಿಂದನೂ SR ಬಸ್ಗೆ ಹೋಗೋದು, SR ಬಸ್ಗೆ ಬರೋದು ಮಾಡ್ತೀವಿ ಸರ್. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸ್ವೀಟ್ಸು, ಫ್ರೂಟ್ಸು, ಬಿಸ್ಕೆಟ್ ಪ್ಯಾಕ್ಸು ಎಲ್ಲ ಕೊಡೋಣ ಸರ್. ಬ್ಯಾಗ್ ತುಂಬ ಓದೋದಾಗೆಲ್ಲ ಕೊಟ್ಟು ಕಳ್ಸೋಣ ಸರ್. ನಮ್ಗದು ಗೊತ್ತಾಗ್ತಿರಲಿಲ್ಲ ಸರ್. ಬಸ್ ಹತ್ತಿಸ್ಬಿಟ್ಟು ಬಸ್ ಹೋದ್ಮೇಲೆ ಈ ಕಡೆ ಬಂದ್ಬಿಡ್ತೀವಿ. 13 ದಿನದ ಹಿಂದೆ ಅಡುಗೆ ಮಾಡಿದವಳು ಯಾರಿಗೂ ಗೊತ್ತಾಗದಂತೆ ಮುದ್ದೆಗೆ ನಿದ್ದೆ ಮಾತ್ರೆ ಹಾಗೂ ವಿಷವನ್ನ ಹಾಕಿದ್ಲು. ಇದನ್ನ ಅತ್ತೆಗೆ ಕೊಟ್ಟು ಗಂಡ ಮಾವನಿಗೆ ಬರೀ ನಿದ್ದೆ ಮಾತ್ರೆ ಹಾಕಿದ್ದಂತ ಮುದ್ದೆ ಬಡಿಸಿದ್ಲು. ಸೊಸೆಯ ಸಂಚಿನ ಅರಿವೇ ಗೊತ್ತಿಲ್ಲದೆ ಊಟ ಮಾಡಿದವರು ನಿದ್ದೆಗೆ ಜಾರಿದ್ರು. ಮಧ್ಯರಾತ್ರಿ ಆಗ್ತಾ ಇದ್ದಂತೆ ದೇವಿರಮ್ಮ ಒದ್ದಾಡೋದಕ್ಕೆ ಶುರು ಮಾಡಿದ್ರು. ಗಂಡ ಮಾವನನ್ನ ಕರೆದ್ರೆ ಯಾರಿಗೂ ಎಚ್ಚರ ಆಗಿರ್ಲಿಲ್ಲ. ನಿದ್ದೆ ಮಾತ್ರೆ ಹಾಕಿದ್ರಿಂದ ಗಡದ್ ನಿದ್ದೆಯಲ್ಲಿದ್ರು. ನಂತರ ಮೊದಲೇ ಪ್ಲಾನ್ ಮಾಡಿದಂತೆ ತಮ್ಮ ನಾದಿನಿಗೆ ಫೋನ್ ಮಾಡಿ ಅತ್ತೆಗೆ ಹೀಗಾಗಿದೆ ಅಂತ ಮೊಸಳೆ ಕಣ್ಣೀರಿಟ್ಟಿದ್ಲು. ನಂತರ ತನ್ನ ಪ್ರಿಯಕರನ ಟಿಟಿ ವಾಹನದಲ್ಲೇ ಅತ್ತೆಯನ್ನ ಕರ್ಕೊಂಡು ಆಸ್ಪತ್ರೆಗೆ ಹೊರಟಿದ್ದಾಳೆ. ಆದರೆ ರಸ್ತೆ ಮಧ್ಯೆನೇ ದೇವಿರಮ್ಮ ಸಾವನ್ನಪ್ತಾ ಇದ್ದಂತೆ ಫುಡ್ ಪಾಯ್ಸನ್ ಅನ್ನುವಂಥ ಕತೆ ಕಟ್ಟಿ ಮನೆಯವರನ್ನೆಲ್ಲ ನಂಬಿಸಿದ್ಲು. ಹೀಗಾಗಿ ಏನು ಪ್ರಶ್ನೆ ಮಾಡದೆ ಎಲ್ಲರೂ ಸೇರ್ಕೊಂಡು ಅಂತ್ಯಕ್ರಿಯೆ ಮಾಡಿ ಮುಗಿಸಿದ್ರು. ಆದರೆ ಮನೆಯಲ್ಲಿಟ್ಟಿದ್ದಂಥ 20 ಲಕ್ಷದ ಚಿನ್ನಾಭರಣ ಹಾಗೂ ಹಣ ಕಾಣದಂತಾದಾಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಯಾವಾಗ ಖಾಕಿ ಪಡೆ ಎಂಟ್ರಿ ಕೊಡ್ತೋ ಅಶ್ವಿನಿ ಆಂಟಿಯ ಅಸಲಿ ಕತೆ ಬಟಾಬೈಲಾಗಿದೆ. ಇದೇ ತರ ನಡ್ಕೊಂತ ಇದ್ಲು. ಆದ್ರೂ ನಾವು ಎಲ್ಲ ಪಂಚಾಯತಿ ಮಾಡಿ ಎಲ್ಲ ಇದೇ ತರ ಮಾಡ್ತಿರ್ಕೊಂಡು ಮನೆ ಮರ್ಯಾದೆ ಹೋಗುತ್ತೆ ಅಂತೇಳಿ ನಾವ್ ಹಿಂಗೆ ಮುಚ್ಚಿಂತಾನೆ ಬಂದ್ವಿ. ಸೋಮವಾರ ಬೆಳಿಗ್ಗೆ ಅಮ್ಮ ರಾತ್ರಿ ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ. ಮೋಸ್ಟ್ಲಿ ಅವಳು ರೆಡ್ ಹ್ಯಾಂಡ್ ಸಿಕ್ಕಿ ನಮ್ಮ ಅಮ್ಮನ ಕೈಗೆ ಅಮ್ಮ ಕೊಳಪಟ್ಟಿ ಇಟ್ಕೊಳಕ್ ಹೋಗಿ ಏನೋ ಮಾಡಿ ಸಾಯಿಸಿದಾರೆ ಅಂತ ನಮ್ಮ ಅನುಮಾನ. ಒಟ್ಟಲ್ಲಿ ಕಾಮದ ಹುಚ್ಚಿಗೆ ಬಿದ್ದ ಸೊಸೆ ಅತ್ತೆಯನ್ನೇ ಕೊಂದು ಹಾಕಿದ್ದು ಮಾತ್ರ ಘನಘೋರ. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.